14-15 ಸಾವಿರ ಕ್ಯೂಸಿ ನೀರು ನೀಡಬೇಕು ಅಂತ ಈಗ ನನಗೆ ಡೈರೆಕ್ಷನ್ಸು ಬಂದಿದೆ. ಈಗ 12 ಸಾವಿರ ಏನೋ ಬರಬೇಕು ಅಂತಿದೆ. ಇದನ್ನು ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ, ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಆ್ಯಂಡ್ ಆರ್ಡ್ರು ಭಾಳ ಹುಷಾರಾಗಿ ನೀವು ಎಸ್ ಪಿ ಅವರಿಬ್ಬರು ಸೇರಿ ನಾಳೆ ಬೆಳಗ್ಗೆ ಸುಮ್ಮನೆ ಅನ್ನೆಸೆಸರಿ ಏನು ಕ್ರಿಯೇಷನ್ ಆಗಬಾರ್ದು. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ಕಾಗಲ್ಲ. ಎಷ್ಟು ನೀರು ಕಬ್ಬಿನಿಂದ ಬಿಡೋಕ್ಕಾಗ್ತದೋ ಅದನ್ನು ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು, ಅವ್ರಿಗೆಲ್ಲ ಏನು ರಕ್ಷಣೆ ಮಾಡಬೇಕು ನಾವು ಅಲ್ಲೇ ಮಾಡಿದ್ದೀವಿ ನಾವು, ಅದು ಬೇರೆ ವಿಚಾರ. ಸೊ ನೆಕ್ಸ್ಟ್ 3-4 ಡೇಸಲ್ಲೇ ಕೆಲವು ಮೀಟಿಂಗ್ ತೆಗೆದುಕೊಳ್ತೀವಿ. ಇದನ್ನು ನೀವು ಎಸ್ ಪಿ ಅವರು ಎಲ್ಲ ಸೇರಿ ಕೂತ್ಕೊಂಡು ಮಾತಾಡಿ, ಇದು ಭಾಳ ಜವಾಬ್ದಾರಿಯಾಗಿ ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್. ಇದು ಎಲ್ಲೂ ಸಮಸ್ಯೆ ಆಗೋದಿಲ್ಲ, ಇರೋದೇ ನಿಮ್ಮ ಮಂಡ್ಯದಲ್ಲಿ ಮಾತ್ರ. ಇದನ್ನು ಭಾಳ ಗಂಭೀರವಾಗಿ ನೀವು ಇದ್ರ ಬಗ್ಗೆ ಕಾರ್ಯಕ್ರಮ ರೂಪಿಸಿ, ಮಿಕ್ಕಿದೇನು ಪರಮೇಶ್ವರ್ ಏನಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನೀವು ಯಾವುದಾದ್ರು ವಿಚಾರದಲ್ಲಿ ಹೇಳಿದ್ದಾರೆ, ಕ್ಲಬ್ಸ್ ಇರ್ಬೋದು, ಬೇರೆ ಬೆಳೆದು, ಆಮೇಲೆ ಬೇರೆ ಬೇರೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನೀವು ಅದಕ್ಕೆಲ್ಲ ಮುಂದಕ್ಕೆ ಆಲೋಚನೆ ಮಾಡಿಕೊಂಡು ಅದಕ್ಕೆ ತೀರ್ಮಾನಗಳನ್ನು ನೀವು ಮಾಡಿ. ಬಿ ಕಾಷಸ್ ಆನ್ ದಿಸ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ಮಿಕ್ಕಿದೆಲ್ಲ ನಿಮಗೆ ಅನುಭವ ಇದೆ, ನಿಮಗೆಲ್ಲ ನಾನೇನು ಹೆಚ್ಚಿಗೆ ಏನು ಹೇಳ್ಕೊಡ್ಬೇಕಾದಿಲ್ಲ. ಸೊ ಏನಿದ್ದರೂ ಇಮ್ಮಿಡಿಯೇಟಾಗಿ ನಮ್ಮ ಡಿ ಜಿಗೋ ನಿಮ್ಮ ಮೇಲ್ಗಡೆ ಇದಕ್ಕೆ ಏನು ಪರಿಸ್ಥಿತಿ ಏನಿದೆ ನನ್ನ ಆಫೀಸ್ಗೆ ನೀವು ತಿಳಿಸಿ ಅಷ್ಟೇ. 14-15 ಸಾವಿರ ಕ್ಯೂಸಿ ನೀರು ನೀಡಬೇಕು ಅಂತ ಈಗ ನನಗೆ ಡೈರೆಕ್ಷನ್ಸು ಬಂದಿದೆ. ಈಗ 12 ಸಾವಿರ ಏನೋ ಬರಬೇಕು ಅಂತಿದೆ. ಇದನ್ನು ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ, ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಆ್ಯಂಡ್ ಆರ್ಡ್ರು ಭಾಳ ಹುಷಾರಾಗಿ ನೀವು ಎಸ್ ಪಿ ಅವರಿಬ್ಬರು ಸೇರಿ ನಾಳೆ ಬೆಳಗ್ಗೆ ಸುಮ್ಮನೆ ಅನ್ನೆಸೆಸರಿ ಏನು ಕ್ರಿಯೇಷನ್ ಆಗಬಾರ್ದು. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ಕಾಗಲ್ಲ. ಎಷ್ಟು ನೀರು ಕಬ್ಬಿನಿಂದ ಬಿಡೋಕ್ಕಾಗ್ತದೋ ಅದನ್ನು ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು, ಅವ್ರಿಗೆಲ್ಲ ಏನು ರಕ್ಷಣೆ ಮಾಡಬೇಕು ನಾವು ಅಲ್ಲೇ ಮಾಡಿದ್ದೀವಿ ನಾವು, ಅದು ಬೇರೆ ವಿಚಾರ. ಸೊ ನೆಕ್ಸ್ಟ್ 3-4 ಡೇಸಲ್ಲೇ ಕೆಲವು ಮೀಟಿಂಗ್ ತೆಗೆದುಕೊಳ್ತೀವಿ. ಇದನ್ನು ನೀವು ಎಸ್ ಪಿ ಅವರು ಎಲ್ಲ ಸೇರಿ ಕೂತ್ಕೊಂಡು ಮಾತಾಡಿ, ಇದು ಭಾಳ ಜವಾಬ್ದಾರಿಯಾಗಿ ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್. ಇದು ಎಲ್ಲೂ ಸಮಸ್ಯೆ ಆಗೋದಿಲ್ಲ, ಇರೋದೇ ನಿಮ್ಮ ಮಂಡ್ಯದಲ್ಲಿ ಮಾತ್ರ. ಇದನ್ನು ಭಾಳ ಗಂಭೀರವಾಗಿ ನೀವು ಇದ್ರ ಬಗ್ಗೆ ಕಾರ್ಯಕ್ರಮ ರೂಪಿಸಿ, ಮಿಕ್ಕಿದೇನು ಪರಮೇಶ್ವರ್ ಏನಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನೀವು ಯಾವುದಾದ್ರು ವಿಚಾರದಲ್ಲಿ ಹೇಳಿದ್ದಾರೆ, ಕ್ಲಬ್ಸ್ ಇರ್ಬೋದು, ಬೇರೆ ಬೆಳೆದು, ಆಮೇಲೆ ಬೇರೆ ಬೇರೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನೀವು ಅದಕ್ಕೆಲ್ಲ ಮುಂದಕ್ಕೆ ಆಲೋಚನೆ ಮಾಡಿಕೊಂಡು ಅದಕ್ಕೆ ತೀರ್ಮಾನಗಳನ್ನು ನೀವು ಮಾಡಿ. ಬಿ ಕಾಷಸ್ ಆನ್ ದಿಸ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ಮಿಕ್ಕಿದೆಲ್ಲ ನಿಮಗೆ ಅನುಭವ ಇದೆ, ನಿಮಗೆಲ್ಲ ನಾನೇನು ಹೆಚ್ಚಿಗೆ ಏನು ಹೇಳ್ಕೊಡ್ಬೇಕಾದಿಲ್ಲ. ಸೊ ಏನಿದ್ದರೂ ಇಮ್ಮಿಡಿಯೇಟಾಗಿ ನಮ್ಮ ಡಿ ಜಿಗೋ ನಿಮ್ಮ ಮೇಲ್ಗಡೆ ಇದಕ್ಕೆ ಏನು ಪರಿಸ್ಥಿತಿ ಏನಿದೆ ನನ್ನ ಆಫೀಸ್ಗೆ ನೀವು ತಿಳಿಸಿ ಅಷ್ಟೇ.